ಸರ್, ಈಗ ಇಲ್ಲಿವರೆಗೆ ಇರಲಾರ್ದ ತ್ಯಾಗದ ವಿಚಾರ ಈಗ ಬರ್ತಾ ಇದೆ ನೋಡ್ರಿ. ನಮ್ಮ ಯಾವ ಲೀಡ್ರು ಮಾತಾಡಲಿಲ್ಲ, ನೀವು ಅದನ್ನೆಲ್ಲ ಇದು ಮಾಡಿ. ಇಲ್ಲಿವರೆಗೆ ಇಲ್ಲದ ತ್ಯಾಗದ ವಿಚಾರ ಈಗ ಬರ್ತಾ ಇದೆ. ತ್ಯಾಗ ಅಂದಿಟ್ಟು ಕಾಂಗ್ರೆಸ್ ಪಕ್ಷದ ತ್ಯಾಗ ಇವತ್ತು ಇಲ್ಲಿ ಅಲ್ಲ. ಆ ಸ್ವಾತಂತ್ರ್ಯ ಹೋರಾಟ ಸ್ಟಾರ್ಟ್ ಆದಮೇಲೆ ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಮಾಡಬೇಕಾದ್ರು ಹಲವಾರು ಜನ ಪ್ರಾಣ ತ್ಯಾಗವನ್ನು ಮಾಡಿದ್ರೆ ಮಹಾತ್ಮ ಗಾಂಧೀಜಿಯವರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇಂದಿರಾ ಗಾಂಧಿಯವರು ಮಾಡಿದ್ದಾರೆ, ರಾಜೀವ್ ಗಾಂಧಿಯವರು ಮಾಡಿದ್ದಾರೆ, ಸೋನಿಯಾ ಗಾಂಧಿಯವರು ಅವರ ಅಧಿಕಾರವನ್ನು ಬಿಟ್ಟು ಮನಮೋಹನ್ ಸಿಂಗ್ ಅದಕ್ಕೆ ತ್ಯಾಗ ಅಂತ ಹೇಳ್ತಾ ಇರೋದು. ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷಾಂತರ ಜನ ತ್ಯಾಗ ಮಾಡಿದ್ದಾರೆ. ಇದು ತಮ್ಮ ಸ್ವತಂತ್ರ ಹೋರಾಟದಲ್ಲಿ ನಾವು ಬ್ರಿಟಿಷರು ಹೋಗ್ತಾರೆ ಅಧಿಕಾರಕ್ಕೆ ಬರ್ತಾರೆ, ಯಾರು ನೆನೆಸಿರಲಿಲ್ಲ. ಮುಂದುವರಿಯುತ್ತೆ ಸರ್ ಕರ್ನಾಟಕದಲ್ಲಿ. ಕೇಳಿ ಆ ಇದಿರಲಿಲ್ಲ, ಪರಂಪರೆ ಮೊದಲಿಂದ ಬಂದಿದೆ. ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ತ್ಯಾಗ ಮಾಡಿದ್ದಾರೆ. ಈಗ ನಮ್ಮಂಥವ್ರು ಕೆಲವರು MLA ಗಳಾಗ್ಬೋದು, ಕೆಲವರು ಮಿನಿಸ್ಟ್ರಿಗಳಾಗ್ಬೋದು. ನಮಗಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಎಲ್ಲರಿಗೂ ಏನಿಲ್ಲದೆ ಇನ್ನೂ ಇದು ಅದು ಒಂದು ತ್ಯಾಗ ಅಲ್ವಾ.